ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮೌಲ್ಯಮಾಪಕರ ಎಡವಟ್ಟು ಬಯಲಾಗಿದೆ. ಆಂಗ್ಲ ಭಾಷೆಯಲ್ಲಿ ಕಡಿಮೆ ಅಂಕ ನೀಡಿದ ಆರೋಪವನ್ನು ಪೋಷಕರು ಮಾಡ್ತಾ ಇದ್ದಾರೆ. ಮೌಲ್ಯಮಾಪನ ಮಾಡಿದ ಪ್ರಶ್ನೆ ಪತ್ರಿಕೆಯಲ್ಲಿ 72 ಇಂಟರ್ನಲ್ನಲ್ಲಿ 20 ಅಂಕಗಳನ್ನು ಸೇರಿಸಿ 92 ಅಂಕಗಳನ್ನು ಪಡೆದಿದ್ದಾರೆ. 72 ಪ್ಲಸ್ ಇಂಟರ್ನಲ್ 20 ಟೋಟಲ್ 92 ಅಂಕಗಳ ಬದಲಿಗೆ 48 ಅಂಕಗಳನ್ನು ಕೊಟ್ಟು ಎಡವಟ್ಟು ಮಾಡಿದ್ದಾರೆ ಅಂತ ಶೃಂಗೇರಿಯ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆರೋಪ ಇದೆ. ಶೃಂಗೇರಿಯ ನೆಮ್ಮೂರು ಮೂಲದ ವಿದ್ಯಾರ್ಥಿ ರಾಮದತ್ತ ಶರ್ಮಾ ಅಂತ ಹೇಳಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಮಕೃಷ್ಣ ಶಾಲೆಯ ಅಧ್ಯಕ್ಷನಾಗಿದ್ದೇನೆ. ಈ ದಿನ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿ ಆದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋಕ್ಕೋಸ್ಕರ ಆ ಪೇರೆಂಟ್ಸ್ ಮನೆ ಬಂದಾಗ ಅವರು ತುಂಬಾ ಆತಂಕಕ್ಕೆ ಒಳಗಾಗಿದ್ರು. ಅವರಿಗೆ ಮತ್ತೆ ನಾವು ಮನವೊಲಿಸಿ ಇಲ್ಲ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ ಮೇಲೆ ಅವರು ಅದ್ರ ಬಗ್ಗೆ ತುಂಬಾ ಜಾಗೃತಿ ವಹಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ತಪ್ಪು ಆಗಿರೋದನ್ನು ಸರಿಪಡಿಸಿಕೊಟ್ಬಿಟ್ಟು ಇಂಥ ಒಂದು ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಈ ಸತಿ 10ನೇ ತರಗತಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದ್ದು ಅದರಲ್ಲಿ 6 ಸಬ್ಜೆಕ್ಟ್ಗಳನ್ನ ಎಕ್ಸಾಮ್ ಬರೆದಿರ್ತಾನೆ. ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ 5 ಸಬ್ಜೆಕ್ಟ್ಗಳಲ್ಲೂ ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಇಂಗ್ಲಿಷ್ ಮಾತ್ರ ತುಂಬಾ ಕಮ್ಮಿ ಬಂದಂತ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಗಮನಕ್ಕೆ ಆ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು ತಂದಿದ್ರು. ಆ ಕಾರಣಕ್ಕಾಗಿ ನಾವು ಈ ದಿವಸ ಎಲ್ಲರೂ ಸ್ನೇಹಿತರು ಒಳಗೂಡಿ ತುಂಬಾ ಆತಂಕ ಒಳಗಾದಂತಹ ವಿದ್ಯಾರ್ಥಿ ಹಾಗೂ ಅವರ ಅಜ್ಜಿ ಇದ್ದಾರೆ, ಅವರ ಮನೆಗೆ ಬಂದು ಇವತ್ತು ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈ ಏನು ವ್ಯಾಲ್ಯೂಯೇಟರ್ ಇರ್ತಾರೆ ಅದನ್ನ ತುಂಬಾ ಗಮನಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಗಮನಿಸಿ ಈ ವ್ಯಾಲ್ಯೂಯೇಷನ್ ಅನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ದಿನ ನಾನು ರಾಮಕೃಷ್ಣ ಶಾಲೆಯ ಅಧ್ಯಕ್ಷನಾಗಿದ್ದೇನೆ. ಈ ದಿನ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿ ಆದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋಕ್ಕೋಸ್ಕರ ಆ ಪೇರೆಂಟ್ಸ್ ಮನೆ ಬಂದಾಗ ಅವರು ತುಂಬಾ ಆತಂಕಕ್ಕೆ ಒಳಗಾಗಿದ್ರು. ಅವರಿಗೆ ಮತ್ತೆ ನಾವು ಮನವೊಲಿಸಿ ಇಲ್ಲ